ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕರ್ನಾಟಕ ಪಾಲಿಟಿಕ್ಸ್ಗೆ ಸಂಬಂಧಪಟ್ಟ ಮೇಜರ್ ಅಪ್ಡೇಟ್ ಒಂದು ಲಭ್ಯವಾಗ್ತಿದೆ. ಜರ್ಮನಿಗೆ ಹಾರ್ತಿದ್ದಾರೆ ರಾಹುಲ್ ಗಾಂಧಿಯವರು. ಈ ಹೊತ್ತಲ್ಲಿ ನಿಗದಿಯಾಯಿತು ಶಾಸಕಾಂಗ ಸಭೆ. ಕರ್ನಾಟಕ ಸಂಬಂಧಪಟ್ಟಂತೆ ವೀಕ್ಷಕರ ಸಮ್ಮುಖದಲ್ಲಿ, ಎಐಸಿಸಿ ವೀಕ್ಷಕರ ಸಮ್ಮುಖದಲ್ಲಿ ಶಾಸಕಾಂಗ ಸಭೆ ಡೇಟ್ ಫಿಕ್ಸ್ ಆಗಿದೆ. ಈಗ ಇದು ಕೈಪಾಳ್ಯದಲ್ಲಿ ತಲ್ಲಣವನ್ನ ಸೃಷ್ಟಿ ಮಾಡಿದೆ. ಏನಿದ್ರ ಅರ್ಥ? ಹಾಗಾದ್ರೆ ರಾಹುಲ್ ಗಾಂಧಿಯವರು ಜರ್ಮನಿಗೆ ತೆರಳುವ ಮುನ್ನ ಈ ಸಭೆಯ ಡೇಟ್ ಫಿಕ್ಸ್ ಆಗುತ್ತೆ ಅಂದ್ರೆ, ಮತ್ತು ರಾಹುಲ್ ಗಾಂಧಿಯವರು ಜರ್ಮನಿಗೆ ಹೋಗಿ ಡೈರೆಕ್ಟ್ ಇಟಲಿಗೆ ಹೋಗ್ತಾರಾ ಅಥವಾ ಭಾರತಕ್ಕೆ ಬಂದು ಹೋಗ್ತಾರಾ ಅನ್ನೋದೊಂದು ಕನ್ಫ್ಯೂಷನ್ ಇದೆ. ಈಗ ಅವರು ಭಾರತಕ್ಕೆ ಬಂದ್ರೆ ಈ ತಿಂಗಳ ಕೊನೆಗೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರನ್ನ ಇಬ್ಬರನ್ನೂ ಕರೆಸಿ ಒಂದು ದೊಡ್ಡ ಸಂದೇಶ ಕೊಡೋದಿಕ್ಕೂ ಕೂಡ ಫೈನಲ್ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು. ಅಕಸ್ಮಾತ್ ರಾಹುಲ್ ಗಾಂಧಿ ಅವರು ಭಾರತಕ್ಕೆ ಮಧ್ಯದಲ್ಲಿ ಬರಲಿಲ್ಲ ಅಂದರೆ ಜನವರಿ ಮೊದಲ ವಾರದಲ್ಲಿ ಡೇಟ್ ಕೂಡ ಫಿಕ್ಸ್ ಆಗಿಬಿಟ್ಟಿದೆ. ಶಾಸಕಾಂಗ ಸಭೆಯಲ್ಲಿಯೇ ತೀರ್ಮಾನ ಅನ್ನುವಂಥ ಬ್ರೇಕಿಂಗ್ ನ್ಯೂಸ್ ಈಗ ಲಭ್ಯವಾಗ್ತಿದೆ. ಇದರ ಬೆನ್ನಲ್ಲೇ ಹೈಕಮಾಂಡ್ಗೆ ಸೆಡ್ಡು ಹೊಡೆದ ಸಿದ್ದರಾಮಯ್ಯ. ಮೆಗಾ ಅಪ್ಡೇಟ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಜನವರಿ ಮೊದಲ ವಾರ ಕಾಂಗ್ರೆಸ್ ಶಾಸಕಾಂಗ ಸಭೆ ಅನ್ನೋದು ಈಗ ಕೈ ಮೂಲದಿಂದ ಬರ್ತಿರುವಂತಹ ಸುದ್ದಿ. ಎಐಸಿಸಿ ವೀಕ್ಷಕರೇ ಬರ್ತಾರೆ, ಪ್ರತಿನಿಧಿಗಳಾಗಿ ಕೂರ್ತಾರೆ ಶಾಸಕಾಂಗ ಸಭೆಯಲ್ಲಿ. ಅಲ್ಲೊಂದು ದೊಡ್ಡ ತೀರ್ಮಾನ ಅಂದರೆ ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ ಸಹಜವಾಗಿ. ಆದರೆ ಶಾಸಕರನ್ನು ವಿಶ್ವಾಸಕ್ಕೆ ತಗೊಳ್ಳುವ ಮತ್ತು ಯಾವುದೇ ಬಗೆಯ ನಿರ್ಧಾರಗಳನ್ನು ಮಾಡುವಾಗ ಶಾಸಕಾಂಗ ಸಭೆಯಲ್ಲಿಯೇ ಆಗಿದೆ ಅನ್ನೋದನ್ನ ತೋರಿಸಲೇಬೇಕಾಗತ್ತೆ. ಸೊ ಜನವರಿ ಫಸ್ಟ್ ವೀಕಲ್ಲೇ ಶಾಸಕಾಂಗ ಸಭೆ ನಿಗದಿ ಮಾಡಿದೆ ಹೈಕಮಾಂಡ್ ಅನ್ನುವಂತಹ ಸುದ್ದಿ ಈಗ ಲಭ್ಯವಾಗ್ತಿರೋದು. ಖುದ್ದು ರಾಹುಲ್ ಗಾಂಧಿ ಅವರ ನಿರ್ದೇಶನ ಇದು. ಕರ್ನಾಟಕದಲ್ಲಿ ನಡೀತಿರುವಂತಹ ನಾಯಕತ್ವದ ಜಟಾಪಟಿ, ಬಹಿರಂಗ ಹೇಳಿಕೆಗಳು, ಬಣ, ಶಕ್ತಿ ಪ್ರದರ್ಶನಕ್ಕೆ ಫುಲ್ ಸ್ಟಾಪ್ ಹಾಕಬೇಕು ಅಂತ ಅಧಿವೇಶನ ಮುಗಿಯುತ್ತೆ. ಅಧಿವೇಶನ ಮುಗಿತಾ ಇದ್ದ ಹಾಗೆ ಡೆಲ್ಲಿಗೆ ಕರೆಸ್ಕೊಳ್ತಾರೆ ಸಿಎಂ ಮತ್ತು ಡಿಸಿಎಂ ಅವರನ್ನ. ಬಹುತೇಕ ಈ ಮಂತ್ ಎಂಡ್ಗೆ ಅದಾಗ್ತಿದ್ದ ಹಾಗೆ ಜನವರಿ ಮೊದಲ ವಾರದಲ್ಲಿ ಎಐಸಿಸಿ ವೀಕ್ಷಕರ ಸಮ್ಮುಖದಲ್ಲಿ ಶಾಸಕಾಂಗ ಸಭೆಯಲ್ಲಿ ತೀರ್ಮಾನ ಆಗತ್ತೆ ಅನ್ನುವಂಥ ಬ್ರೇಕಿಂಗ್ ನ್ಯೂಸ್ ಈಗ ಬರ್ತಾ ಇದೆ. ಇದ್ರ ನಡುವೆ ನೋಡಿ ಏನ್ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಹೈಕಮಾಂಡ್ ಕರೆದಂತಹ ಔತಣಕೂಟಕ್ಕೆ ಗೈರಾಗಿದ್ದಾರೆ ಮತ್ತು ರಾಮಲೀಲಾ ಮೈದಾನದ ಓಟ್ಚೋರಿ ಕಾರ್ಯಕ್ರಮದಲ್ಲಿ ಅಡ್ರೆಸ್ ಮಾಡಿಲ್ಲ ಈವೆಂಟ್ ಅನ್ನ. ಅಂದ್ರೆ ಅವರು ಈ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಮೋದಿ ವಿರುದ್ಧ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ತೊಂದರೆ ಆಗ್ತಿದೆ ಅಂತ ಸೆಡ್ ಹೊಡೆದಿದ್ದಾರೆ, ಎಲ್ಲ ಸರಿ. ಬಟ್ ರೇವಂತ್ ರೆಡ್ಡಿ, ಹಿಮಾಚಲ್ ಪ್ರದೇಶ್ ಸಿಎಂ ಎಲ್ಲ ಮಾತಾಡಿದ್ದಾರೆ ಕಾರ್ಯಕ್ರಮದಲ್ಲಿ. ಸಿದ್ದರಾಮಯ್ಯನವರು ಮಾತಾಡ್ತಿರೋದು, ಸಿದ್ದರಾಮಯ್ಯನವರು ಒಬ್ಬರು ಸ್ಟ್ರಾಂಗೆಸ್ಟ್ ಲೀಡರ್ ಅಲ್ವಾ. ಈಗಿರುವಂಥ ಅಧಿಕಾರ ಇರುವಂಥ ರಾಜ್ಯಗಳ ಪೈಕಿ ಕಾಂಗ್ರೆಸ್ ಹೈಕಮಾಂಡ್ಗೆ ಅಸೆಟ್ ಥರ ಇರೋರೇ ಸಿದ್ದರಾಮಯ್ಯನವರು. ರಾಹುಲ್ ಗಾಂಧಿ ಅವ್ರ ಲೆಕ್ಕಾಚಾರದಲ್ಲಿ ಬಿಗ್ಗೆಸ್ಟ್ ಲೀಡರ್ ಸಿದ್ದರಾಮಯ್ಯನವರು. ಹೀಗಿರುವಾಗ ಸಿದ್ದರಾಮಯ್ಯನವರೇ ಯಾಕೆ ಮಾತಾಡಿಲ್ಲ ರಾಮಲೀಲಾ ಮೈದಾನದಲ್ಲಿ ಅನ್ನೋದರ ಸುತ್ತವೇ ಈಗ ಎಲ್ಲ ಕಡೆ ರಿಪೋರ್ಟ್ಸ್ ಗಮನ ಸೆಳೀತಾ ಇದ್ದಾವೆ. ಮಾತಾಡಬೇಕಿತ್ತಲ್ಲ, ಬೇರೆ ಬೇರೆ ಕಡೆಗಳಲ್ಲೆಲ್ಲ ನಾಯಕರು ಬಂದು ಮಾತಾಡಿದ್ದಾರೆ ಅಂದರೆ ರೇವಂತ್ ರೆಡ್ಡಿ ಅವರೇ ಮಾತಾಡಿದ್ದಾರೆ ಅಂದಮೇಲೆ ಸಿದ್ದರಾಮಯ್ಯನವ್ರು ಯಾಕಿಲ್ಲ ಅನ್ನೋದೊಂದು ಕುತೂಹಲ. ಅದ್ರ ಬೆನ್ನಲ್ಲೇ ಸೋನಿಯಾ ಅವರ ಔತಣಕೂಟಕ್ಕೆ ಡಿ ಕೆ ಹೋಗ್ತಾರೆ. ರಾಹುಲ್ ಗಾಂಧಿ ಅವ್ರ ಜೊತೆ 5 ನಿಮಿಷ ಮಾತುಕತೆ, ಜಾಸ್ತಿ ಏನಿಲ್ಲ. ಸೋನಿಯಾ ಜೊತೆಗೆ ಸ್ವಲ್ಪ ಡೀಟೇಲ್ಡ್ ಆಗಿ ಮಾತುಕತೆ ಆಗಿದೆ ಡಿ ಕೆ ಶಿವಕುಮಾರ್ ಅವ್ರದ್ದು. ಸಿದ್ದರಾಮಯ್ಯನವರು ಮಾತ್ರ ಪತ್ತೆ ಇಲ್ಲ ಅಲ್ಲಿ. ಸೊ ಏನಿದ್ರ ಸಂದೇಶ? ಕೈ ಕುಲುಕಿ ರಾಹುಲ್ ಗಾಂಧಿಯವರು ಶೀಘ್ರವಾಗಿ ಎಲ್ಲ ನಿರ್ಧಾರವಾಗುತ್ತೆ ಅಂತ ಮಾತ್ರ ಹೇಳಿ ಕಳಿಸ್ತಾರೆ. ಸೋನಿಯಾ ಜೊತೆ ಮಾತಾಡ್ತಾರೆ. ಅದಾದ್ಮೇಲೆ ಬಂದು ಸುರ್ಜೇವಾಲಾ ಅವ್ರ ಜೊತೆ ಮಾತಾಡ್ತಾರೆ ಡಿ ಕೆ. ಹೊರಗಡೆ ಬಂದು ಬಹಳ ಖುಷಿಯಾಗಿ ಲವಲವಿಕೆಯಿಂದ ಪ್ರತ್ಯೇಕವಾದ ಸಭೆಯ ಬಗ್ಗೆ ಮುಂದೆ ಹೇಳ್ತೀನಿ ನಿಮಗೆ ಅಂದ್ಕೊಂಡು ಅಷ್ಟೇ ಮೀಡಿಯಾಗೆ ಏನು ಇನ್ಫಾರ್ಮೇಶನ್ ಕೊಡದೆ ಬರ್ತಾರೆ ಡಿ ಕೆ. ಹಾಗಾದರೆ ಸಿದ್ದರಾಮಯ್ಯನವರು ಉದ್ದೇಶಪೂರ್ವಕವಾಗಿ ಈ ಸಭೆ ಮುಗಿಸಿದ್ರ ಅನ್ನೋ ಕುತೂಹಲದ ನಡುವೆ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ಇದು. ನಮಸ್ಕಾರ. ನೀವು ಶೇರ್ ಮಾರ್ಕೆಟಲ್ಲಿ ಇಂಟ್ರೆಸ್ಟ್ ಇರೋರಾಗಿದ್ರೆ ಒಂದೊಳ್ಳೆ ಆ್ಯಪ್ ಇದೆ, ಮಾರ್ಕೆಟ್ ವೋಲ್ಫ್ ಅಂತ. ಇದು ಭಾರತದಲ್ಲಿ ಅತಿ ವೇಗವಾಗಿ ಬೆಳೀತಿರುವಂಥ ಸೆಬಿ ರಿಜಿಸ್ಟರ್ಡ್ ಆ್ಯಪ್ ಆಗಿದೆ. ಹಾಗಾದರೆ ಇದನ್ನು ಬಳಸೋದು ಹೇಗೆ ಅನ್ನೋದನ್ನು ನೋಡ್ತಾ ಹೋಗೋಣ. ಪಿನ್ ಹಾಕಿ ಲಾಗಿನ್ ಮಾಡಿ, ಫಾಲೋ ಟ್ರೆಂಡ್ ಮೇಲೆ ಕ್ಲಿಕ್ ಮಾಡಿದಾಗ ಮಾರುಕಟ್ಟೆಯಲ್ಲಿ ಚಾಲ್ತಿಯಲ್ಲಿರೋ ಲಾಭದಾಯಕ ಟ್ರೆಂಡ್ಗಳನ್ನು ತೋರಿಸುತ್ತೆ. ಒಂದೇ ಒಂದು ಕ್ಲಿಕ್ನಲ್ಲಿ ಫಾಲೋ ಮಾಡ್ಬೋದು. ಬೇರೆ ಆ್ಯಪ್ಗಳಿಗೆಲ್ಲ ಕಂಪೇರ್ ಮಾಡಿ ನೋಡಿದ್ರೆ ನೀವು ತುಂಬ ಕಡಿಮೆ ಮೊತ್ತದೊಂದಿಗೆ ಹೂಡಿಕೆಯನ್ನು ಇಲ್ಲಿ ಶುರು ಮಾಡಬಹುದು. ಇನ್ಬಿಲ್ಟ್ ಸ್ಟಾಪ್ ಲಾಸ್ ಫೀಚರ್ ಇದರ ಸ್ಪೆಷಾಲಿಟಿ ಆಗಿರುತ್ತೆ. ಹೆಚ್ಚು ಲಾಸ್ ಆಗೋದನ್ನು ಇದು ತಡಿತಾ ಹೋಗುತ್ತೆ. ಟ್ರೆಂಡ್ ಪ್ರಕಾರ ಹೋಗ್ತಾ ಇದ್ದ ಲಾಭ ಗಮನಿಸಿ ಸ್ಟಾಪ್ ಟ್ರೇಡ್ ಕ್ಲಿಕ್ ಮಾಡೋ ಮೂಲಕ ಅತ್ಯಂತ ಕಡಿಮೆ ಸಮಯದಲ್ಲಿ ನೀವು ಲಾಭವನ್ನು ಬುಕ್ ಮಾಡೋದಕ್ಕೆ ಅವಕಾಶ ಇದೆ. ಚಿನ್ನ, ಬೆಳ್ಳಿ, ಕಚ್ಚಾ ತೈಲ, ನ್ಯಾಚುರಲ್ ಗ್ಯಾಸ್ ಹೀಗೆ ಎಲ್ಲ ಕಮೋಡಿಟೀಸ್ನ ನೀವು ಸುಲಭವಾಗಿ ಬೆಳಗ್ಗೆ 9ರಿಂದ ರಾತ್ರಿ 12 ತನಕ ಟ್ರೇಡ್ ಮಾಡಬಹುದು. ಬ್ರೋಕರೇಜ್ ಕೂಡ ಇಂಡಸ್ಟ್ರಿಯಲ್ಲಿ ಅತ್ಯಂತ ಕಡಿಮೆ ಇದೆ.
ಇನ್ನು ಈ ಎಲ್ಲ ಫೀಚರ್ಸ್ ನಿಮಗೆ ಕೇವಲ 99 ರೂಪಾಯಿ ಲೈಫ್ ಟೈಮ್ ಫೀಯಲ್ಲಿ ಸಿಗುತ್ತೆ. ಮಾರ್ಕೆಟ್ ವೂಲ್ಫ್ ಫ್ರೀ ರೆಕಮೆಂಡೇಷನ್ಸ್ ಕೊಡುತ್ತೆ. ಈ ರೆಕಮೆಂಡೇಷನ್ಗಳನ್ನು ಅನಲೈಸ್ ಮಾಡಿ ಹೂಡಿಕೆದಾರರು ನವೆಂಬರ್ನಲ್ಲಿ ಒಂದು ದಿನದಲ್ಲಿ ನೋಡಿ 14,142, ಜೂನ್ನಲ್ಲಿ 70,468, ಜುಲೈನಲ್ಲಿ 59,696 ಮತ್ತು ಅಕ್ಟೋಬರ್ನಲ್ಲಿ 58,207 ಲಾಭ ಬುಕ್ ಮಾಡಿದ್ದಾರೆ. ವಿಶೇಷ ಅಂದರೆ ಈ ಲಾಭದ ಮೇಲೆ ಮಾರ್ಕೆಟ್ ವೂಲ್ಫ್ ಯಾವುದೇ ಬ್ರೋಕರೇಜನ್ನು ಕಮಿಷನನ್ನು ತಗೊಳ್ಳಲ್ಲ. ಈಗಾಗಲೇ 20 ಲಕ್ಷಕ್ಕೂ ಹೆಚ್ಚು ಡೌನ್ಲೋಡ್ಗಳಾಗಿವೆ. ಹಾಗಾದರೆ ತಡ ಏಕೆ? ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕೂಡಲೇ ನಾವು ಕಮೆಂಟ್ ಬಾಕ್ಸ್ ಮತ್ತು ಡಿಸ್ಕ್ರಿಪ್ಷನಲ್ಲಿ ಪ್ರೊವೈಡ್ ಮಾಡಿರೋ ಲಿಂಕನ್ನು ಕ್ಲಿಕ್ ಮಾಡಿ ಸ್ಟಡಿ ಮಾಡಿ ನೀವು ನಿಮ್ಮ ಶೇರ್ ಮಾರ್ಕೆಟ್ ಜರ್ನಿಯನ್ನು ಮಾರ್ಕೆಟ್ ವೂಲ್ಫ್ ಜೊತೆಗೆ ಶುರು ಮಾಡಬಹುದು. ಈಗ ಕೇಳಿ ಬರ್ತಿರೋ ವಿಚಾರ ಏನು? ಸಿದ್ದು ಕ್ಯಾಂಪ್ ಹೈಕಮಾಂಡ್ ಏನೋ ಒಂದು ದೊಡ್ಡ ತೀರ್ಮಾನ ತಗೊಳ್ಳೋ ತನಕ ಬಂದುಬಿಟ್ಟಿದೆ. ಸಿದ್ದರಾಮಯ್ಯನವ್ರನ್ನ ರಾಹುಲ್ ಗಾಂಧಿ ಅವರು ಅಷ್ಟು ಸುಲಭವಾಗಿ ಬಿಟ್ಟು ಕೊಡಲ್ಲ. ಅದು ಎಲೆಕ್ಷನ್ 4 ರಾಜ್ಯಗಳಲ್ಲಿರೋ ಹೊತ್ತಲ್ಲಿ ಏನೋ ಕಾನ್ಫಿಡೆನ್ಸಲ್ಲಿದ್ದ ಸಿದ್ದು ಟೀಮ್ಗೀಗ ಎಲ್ಲ ರಾಜ್ಯಗಳು ಪ್ರತ್ಯೇಕವಾಗಿ ನೋಡಬೇಕಾದ ಅನಿವಾರ್ಯತೆಯಲ್ಲಿ ಹೈಕಮಾಂಡ್ ಸಿಕ್ಕಾಕೊಂಡಿದೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗ್ತಿದೆ. DK ಪರವಾಗಿ ರಿಪೋರ್ಟ್ಸನ್ನು ರಾಹುಲ್ ಗಾಂಧಿ ಅವರು ಜೈರಾಮ್ ರಮೇಶ್ ಅಂತಹ ನಾಯಕರಿಂದಾನೇ ಪಡ್ಕೊಂಡಿದ್ದಾರೆ. ಅದರಲ್ಲಿ ಅನಿವಾರ್ಯತೆ ಏನು, ಬದಲಾವಣೆ ಅನಿವಾರ್ಯತೆ ಏನು ಅನ್ನುವ ಅಂಶಗಳನ್ನು ಎಕ್ಸ್ಪರ್ಟ್ಸ್ ಒತ್ತಿ ಹೇಳಿರೋದ್ರ ಕಡೆ ಬಹಳಷ್ಟು ದಿನಗಳಿಂದ ರಾಹುಲ್ ಗಾಂಧಿ ಅವರು ಗಮನ ಹರಿಸಿದ್ದಾರೆ. ಇದೆಲ್ಲ ಆಗ್ತಿದ್ದ ಹಾಗೆ ಏನು ಬೇಕಾದರೂ ತೀರ್ಮಾನ ತಗೊಳ್ಬಹುದು ಅಂತ ಯಾವಾಗ ಗೊತ್ತಾಯ್ತೋ ಸಿದ್ದು ಬಣ ಸೆಡ್ ಹೊಡಿತಿದೀಯಾ. ನಂಬರ್ 1 ಸೋನಿಯಾ ಕಾಲ್ ಮಾಡಿ ಬನ್ನಿ ಅಂದರೂ ಹೋಗಲಿಲ್ಲ. ಸಿದ್ದರಾಮಯ್ಯನವರು ಬ್ಯುಸಿ, ಬೇರೆ ಕೆಲಸಗಳ ಪ್ರೋಗ್ರಾಮ್ ಈಗಾಗಲೇ ಫಿಕ್ಸ್ ಆಗಿ ಹೋಗಿದೆ ಅನ್ನೋ ಸಬೂಬ್ ಹೇಳಿ ಈಗ ಭೋಜನಕೂಟ ಸ್ಕಿಪ್ ಮಾಡಿದ್ದು. ಯಾಕೆ ಬೇರೆ CMಗಳು ಅಡ್ರೆಸ್ ಮಾಡಿದ್ರು ಅಡ್ರೆಸ್ ಮಾಡಲಿಲ್ಲ ಸಿದ್ದರಾಮಯ್ಯನವರು ಅನ್ನೋದು. ಸೊ ಬಿಗ್ ಮೆಸೇಜ್ ಕೊಡ್ತಿದ್ದಾರಾ ಸಿದ್ದು? ಈಗ ಹೊಸದಾಗಿ ವರಸೆ ಶುರು ಆಗಿಬಿಟ್ಟಿದೆ. ಪರಮೇಶ್ವರ್ ಅವ್ರನ್ನ ಅಂದರೆ ದಲಿತ CM ಮಾಡಿ ಸಿದ್ದರಾಮಯ್ಯನವರು ಇಳಿದ್ರೆ ಪಕ್ಷಕ್ಕೆ ಅವರೇ ಬಲ ಅನ್ನೋ ರೀತಿಯಲ್ಲಿ ಹೊಸ ವರಸೆಯನ್ನು ಎತ್ತೋದು. ಇಲ್ಲವಾದಲ್ಲಿ ಅಂಥ ಆಪ್ಷನನ್ನು ಹೈಕಮಾಂಡ್ ಕೊಡ್ತಾನೇ ಇಲ್ಲ. 3ನೇ ಆಪ್ಷನನ್ನು ಕೊಡ್ತಾನೇ ಇಲ್ಲ. ಈಗ ಇಬ್ಬರಲ್ಲಿ ಒಬ್ಬರು ಅಂತ ಡಿಸೈಡ್ ಮಾಡೋದು, ಸಮಾಧಾನ ಪಡಿಸೋದಷ್ಟೇ ಇರೋ ಆಪ್ಷನ್ನು. ಸೊ ಈ ದಲಿತ CM ದಾಳ ವರ್ಕೌಟ್ ಆಗಲ್ಲ ಅನ್ನೋದಾದರೆ ಅಧ್ಯಕ್ಷರನ್ನಾಗಿ ಸತೀಶ್ ಜಾರಕಿಹೊಳಿ ಅವ್ರನ್ನ ಕೂರಿಸೋದು, ಅಧ್ಯಕ್ಷರಾಗಿರೋ ಸತೀಶ್ ಜಾರಕಿಹೊಳಿ ಅವ್ರಿಗೂ DKಗೂ ತಾಳಮೇಳ ಹೊಂದಲ್ಲ ಅನ್ನೋದನ್ನು ವಿಶೇಷವಾಗಿ ಹೇಳಬೇಕಾಗಿಲ್ಲ. ಮುಂದಿನ ದಿನಗಳಲ್ಲಿ ಯಾರು DK ಅವರನ್ನು ಒಪ್ಪಿಕೊಳ್ಳೋಕೆ ಬಯಸಲ್ಲ ಅನ್ನೋ ಪಟ್ಟಿ ಈಗಲೇ ರೆಡಿ ಆಗ್ತಿದೆಯಂತೆ. ಅಂದರೆ DK CM ಆದರೆ ಅವರ ಸಂಪುಟದಲ್ಲಿ ಇರೋದಕ್ಕೆ ಬಯಸದಂತಹ, DK ನಾಯಕತ್ವವನ್ನು ಒಪ್ಪದಂತಹ ನಾಯಕರ ಪಟ್ಟಿಯನ್ನು ಮಾಡ್ತಾ ಇದ್ದು ಅವರ ಜೊತೆಗೆ ಒಂದು ತಂಡ ಹೊರಗೆ ನಡೆದ್ರೂ ಕೂಡ ಆಶ್ಚರ್ಯ ಇಲ್ಲ. ಸೊ ಇದು ಕರ್ನಾಟಕ ಕಾಂಗ್ರೆಸ್ನ ಭವಿಷ್ಯದ ಪ್ರಶ್ನೆ. ಹೈಕಮಾಂಡ್ಗೆ ಇದು ಗೊತ್ತು, ಏನು ಬೇಕಾದರೂ ಆಗಬಹುದು ಅನ್ನೋದು ಗೊತ್ತು. ಬಟ್ DK ಕೊಡ್ತಿರೋ ಆ ಭಯ ಸರ್ಕಾರಕ್ಕೇನೂ ಸಮಸ್ಯೆ ಆಗದ ರೀತಿಯಲ್ಲಿ ನಾನು ಭದ್ರಪಡಿಸ್ತೀನಿ. ಯಾಕಂದರೆ ಈಗಾಗಲೇ ಒಂದು ಮೀಟಿಂಗ್ ಎಲ್ಲ ಮಾಡಿದ್ದಾರೆ ಫಾರ್ಮ್ ಹೌಸಲ್ಲಿ. DK ಗೋವಾ ಉದ್ಯಮಿಗಳನ್ನು ಕರ್ಕೊಂಡು ಬಂದು. ಅದರ ಅರ್ಥ ಏನು? ಅನುದಾನದ ಕೊರತೆಯಲ್ಲಿ ಸಿಕ್ಕಾಕೊಂಡಿರೋ ಶಾಸಕರು ಯಾರು ಹೋಗ್ತಾರೆ? ಪರಿಸ್ಥಿತಿ ಬಹಳ ಕಷ್ಟದಾಯಕವಾಗಿದೆ. ಗ್ಯಾರಂಟಿ ಅನುದಾನ ನಿಭಾಯಿಸೋದು ನಾನು ಅದನ್ನು ಮ್ಯಾನೇಜ್ ಮಾಡಿ ತೋರಿಸ್ತೀನಿ. ಶಾಸಕರಿಗೀಗ ಬೇಕಾಗಿರೋದು ಅದು ಇದು ಅಲ್ಲ, ಅನುದಾನ ಇಲ್ಲದೆ ಆಡಳಿತ ಪಕ್ಷದವರೇ ಆಡಳಿತ ಪಕ್ಷದ ವಿರುದ್ಧ ಮುಗಿಬಿದ್ದಿರೋ ಹೊತ್ತಲ್ಲಿ ಫಸ್ಟ್ ಅವ್ರಿಗೆ ಕ್ಷೇತ್ರದಲ್ಲಿ ಮುಂದಿನ ಚುನಾವಣೆ ಗೆಲ್ಲೋದು ಟಾರ್ಗೆಟ್, ಬೇರೆ ಏನೂ ಅಲ್ಲ. ಗೆಲ್ಲೋದಕ್ಕೆ ಅನುದಾನ ಬೇಕು. ಅದೆಲ್ಲ ನಿಭಾಯಿಸೋ ಜವಾಬ್ದಾರಿ ನನ್ನದು ಅಂತ DK ಶಿವಕುಮಾರ್ ಅವರು ತಯಾರಿ ಮಾಡ್ಕೊಂಡು ಬಿಟ್ಟಿದ್ದಾರೆ ಭರ್ಜರಿಯಾಗಿ. ಹಾಗಾಗಿ ಜನವರಿ ಫಸ್ಟ್ ವೀಕ್ ಇಲ್ಲ, ಮ್ಯಾಕ್ಸಿಮಮ್ ಅಂದರೆ ಸೆಕೆಂಡ್ ವೀಕಲ್ಲಿ ಶಾಸಕಾಂಗ ಸಭೆ. ಅದಕ್ಕಿಂತ ಮುಂಚೆ 20ರ ನಂತರ, ಡಿಸೆಂಬರ್ 20ರ ನಂತರ ರಾಹುಲ್ ಗಾಂಧಿ ಅವ್ರ ಜೊತೆ CM DCM ಮೀಟಿಂಗ್ ಕೂಡ ಈಗ ಫಿಕ್ಸ್ ಆಗಿತ್ತು. ಬಹುದೊಡ್ಡ ಸುದ್ದಿ ಡೆಲ್ಲಿಯಿಂದ ಬ್ಲಾಸ್ಟ್ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಕೈಪಾಳ್ಯದಲ್ಲಿ ಬೆಳಗಾವಿ ಕಡೆ ನಾಯಕರು ಜೋರು ಡೆವಲಪ್ಮೆಂಟ್ ಆಗ್ತಿರೋದು. ಅಧಿವೇಶನ ನಡೀತಿದೆ ಹೆಸರಿಗೆ, ಆದರೆ ಕೈ ಮನೆ ಒಳಗಡೆ ಹೊತ್ತುಕೊಂಡು ಉರಿತಿರುವಂತಹ ಪರಿಸ್ಥಿತಿಯನ್ನು ಗಮನಿಸಬಹುದು. ಈ ಹೊತ್ತಲ್ಲಿ BJP ಕೂಡ ಅಲರ್ಟ್ ಆಗಿದೆ. ಯಾಕೋ ಮಧ್ಯಂತರ ಚುನಾವಣೆನೇ ಆಗಿಬಿಡಬಹುದು. ಮಧ್ಯಂತರ ಚುನಾವಣೆ ಆಗಿಬಿಟ್ರೆ ಏನಪ್ಪ ಕಥೆ? ಈ ಪರಿಸ್ಥಿತಿಯಲ್ಲಿ ನಮ್ಮ ಪಕ್ಷದಲ್ಲಿ ನಾಯಕತ್ವದ ಸಮಸ್ಯೆ ಬೇರೆ ಇದೆ, ದಯವಿಟ್ಟು ಇದನ್ನು ಬಗೆಹರಿಸಿ ಅಂತ ಹೈಕಮಾಂಡ್ ಮೊರೆ ಹೋಗಿದೆಯಂತೆ BJP. ಮಧ್ಯಂತರ ಚುನಾವಣೆಯ ದಟ್ಟ ಸಾಧ್ಯತೆ ಇದೆ, ಗಮನಿಸಿ BJP ಹೈಕಮಾಂಡ್ ನಾಯಕರು ಕರ್ನಾಟಕದ ಕಡೆ ಅಂತ. ಕಾದ್ ನೋಡೋಣ. ಸೊ ಡಿಸೆಂಬರ್ ಅಂತ್ಯದ ಒಳಗಡೆನೇ ಪ್ರಮಾಣ ವಚನ ಅಂತ DK ಪರಮಾಪ್ತರು ಓಪನ್ ಸ್ಟೇಟ್ಮೆಂಟ್ ಕೊಡ್ತಿರೋದಕ್ಕೂ ಇಲ್ಲಿ ಆಗ್ತಿರೋ ಡೆವಲಪ್ಮೆಂಟ್ಗೂ DK ಶಿವಕುಮಾರ್ ಅವರ ದಿಢೀರ್ ಜೋಶ್
ಅವರ ಆತ್ಮವಿಶ್ವಾಸಕ್ಕೂ ಒಂದಕ್ಕೊಂದು ಲಿಂಕ್ ಆಗ್ತಿದೆ. ಸೋನಿಯಾ ಗಾಂಧಿ ಭೇಟಿ ಬೆನ್ನಲ್ಲೇ ಈಗಾಗಲೇ ಹೇಳಿದ ಹಾಗೆ ಮಾರ್ಕೆಟ್ ವೂಲ್ಫ್ ಒಂದು ವೇಗವಾಗಿ ಬೆಳೀತಾ ಇರುವಂತಹ ಸೆಬಿ ರಿಜಿಸ್ಟರ್ಡ್ ಆಪ್ ಆಗಿದೆ. 20 ಲಕ್ಷಕ್ಕೂ ಅಧಿಕ ಡೌನ್ಲೋಡ್ಗಳಾಗಿವೆ ಇದುವರೆಗೆ. ಈ ಆಪ್ನೊಂದಿಗೆ ನೀವು ಕೂಡ ನಿಮ್ಮ ಟ್ರೇಡಿಂಗ್ ಜರ್ನಿಯನ್ನ ಶುರು ಮಾಡಬೇಕು ಅಂತಿದ್ರೆ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಅನ್ನು ಕ್ಲಿಕ್ ಮಾಡಿ, ಅಧ್ಯಯನ ಮಾಡಿ, ಪರಿಶೀಲನೆ ಮಾಡಿ ನಿಮ್ಮ ಹೂಡಿಕೆ ಜರ್ನಿಯನ್ನ ಶುರು ಮಾಡಬಹುದು. ಥ್ಯಾಂಕ್ ಯು.